ನಾನು ಫಸ್ಟ್ ಇಯರ್ ಇಂಜಿನಿಯರಿಂಗಲ್ಲಿದ್ದಾಗ ನಾನು ತುಂಬ ಹೇಟ್ ಮಾಡ್ತಿದ್ದಿದ್ದು ಸಬ್ಜೆಕ್ಟ್ ಅಂದರೆ ಅದು ಕ್ಯಾಡ್ ಆಗಿತ್ತು. ಇದು ಒಂದು ಸಬ್ಜೆಕ್ಟಿಂದ ದಿನಕ್ಕೆ ಒಂದು ಸಲ ಆದರೂ ಅಂದ್ಕೊಳ್ತಿದ್ದೆ ಯಾವಾಗ ಈ ಸೆಮ್ ಮುಗಿದು ನೆಕ್ಸ್ಟ್ ಸೆಮ್ ಹೋಗ್ತೀನಪ್ಪ ಅಂತ. ಬಟ್ ಹೆಂಗೋ ಕೊನೆಗೆ ಕ್ಯಾಡ್ ಹೇಗೆ ಓದಬೇಕು ಅಂತ ಗೊತ್ತಾಯಿತು. ಆ್ಯಂಡ್ ಅದರಲ್ಲಿ ನಾನು ಪಾಸ್ ಕೂಡ ಆದೆ. ಐ ನೋ ತುಂಬ ಜನಕ್ಕೆ ಇದೇ ಥರ ಫೀಲ್ ಆಗ್ತಿರುತ್ತೆ ಅಂತ, ಬಟ್ ಡೋಂಟ್ ವರಿ, ಇವಾಗ ಕ್ಯಾಡ್ ಹೇಗೆ ಓದಬೇಕು ಅಂತ ಹೇಳ್ಕೊಡ್ತೀನಿ. ಅದ್ರ ಜೊತೆ ನಾನು ಯಾವ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿದ್ದೆ ಆ್ಯಂಡ್ ನೀವಿನ್ನೂ ಯಾವುದ್ಯಾವ್ದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಬೋದು ಅನ್ನೋದು ಕೂಡ ಹೇಳ್ತೀನಿ. ಸೊ ಫಸ್ಟ್ ಸಿಲೆಬಸ್ ನೋಡೋಣ. ಐ ಹೋಪ್ ನಿಮಗೂ ಇದೇ ಇರುತ್ತೆ ಅಂತ. ಫಸ್ಟ್ ಒನ್ ಬಂದ್ಬಿಟ್ಟು ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸ್ ಆ್ಯಂಡ್ ದೆನ್ ಪ್ರೊಜೆಕ್ಷನ್ ಆಫ್ ಲೈನ್ಸ್, ಪ್ರೊಜೆಕ್ಷನ್ ಆಫ್ ಪ್ಲೇನ್ಸ್, ಪ್ರೊಜೆಕ್ಷನ್ ಆಫ್ ಸಾಲಿಡ್ಸ್, ಐಸೋಮೆಟ್ರಿಕ್ ಪ್ರೊಜೆಕ್ಷನ್ಸ್ ಆ್ಯಂಡ್ ಸಾಲಿಡ್ ಮಾಡಲಿಂಗ್. ಸೊ ಇದರಲ್ಲಿ ನಮ್ಗೆ ಹೆಂಗೆ ಮಾಡಿದರು ಅಂತಂದರೆ ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸ್, ಪ್ರೊಜೆಕ್ಷನ್ ಆಫ್ ಲೈನ್ಸ್ ಮತ್ತು ಪ್ರೊಜೆಕ್ಷನ್ ಆಫ್ ಪ್ಲೇನ್ಸ್ ಇದೆಲ್ಲ ನಾವೇ ಹ್ಯಾಂಡ್ ರಿಟನ್ ಮಾಡ್ತಿದ್ವಿ, ಅಂತಂದರೆ ನಾವೇ ಡ್ರಾ ಮಾಡ್ತಿದ್ವಿ ಪೇಪರಲ್ಲಿ. ಆ್ಯಂಡ್ ಲಾಸ್ಟ್ 3 ಏನಿದೆ ಪ್ರೊಜೆಕ್ಷನ್ ಆಫ್ ಸಾಲಿಡ್ಸ್, ಐಸೋಮೆಟ್ರಿಕ್ ಪ್ರೊಜೆಕ್ಷನ್ಸ್ ಮತ್ತು ಸಾಲಿಡ್ ಮಾಡಲಿಂಗು, ಇದು ಫುಲ್ ನಮಗೆ ಕಂಪ್ಯೂಟರಲ್ಲೇ ಮಾಡಿಸಿದ್ದು. ನಾವೇನು ಡ್ರಾ ಮಾಡ್ತಿಲ್ಲ, ಜಸ್ಟ್ ಕಂಪ್ಯೂಟರಲ್ಲಿ ಮಾಡ್ತಿದ್ವಿ ಅಷ್ಟೇ. ಆದರೆ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ ನಾನು ವಾಟ್ಸಪ್ ಚಾನಲಲ್ಲಿ ಪೋಲ್ ಹಾಕಿದ್ದೆ ಆಯಿತಾ, ಎಲ್ಲ ಕ್ವಶನ್ಸು ಕ್ಯಾಡಲ್ಲಿ ನೀವೇ ಡ್ರಾ ಮಾಡಬೇಕಿರುತ್ತೆ ಅಥವಾ ಸಿಸ್ಟಮಲ್ಲಿ ಮಾಡೋದು ಇದೆಯಾ ಅಂತ. ಸೊ ಒಬ್ಬರು ಏನು ಹೇಳಿದೆ ಅಂತಂದರೆ ಫಸ್ಟು ನಾವು ರಫಾಗಿ ಡ್ರಾ ಮಾಡಬೇಕು, ಅದಾದಮೇಲೆ ಸಿಸ್ಟಮಲ್ಲಿ ಮಾಡಬೇಕು ಅಂತ. ಸೀರಿಯಸ್ಲಿ ಯಾಕೆ ಈ ಥರ ಕಷ್ಟ ಮಾಡ್ತಿದ್ದಾರೆ ನಿಮ್ಮ ಬ್ಯಾಚ್ ಅವ್ರಿಗೆ ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲ ಹೇಗಿದ್ರು ಸಿಸ್ಟಮಲ್ಲೇ ಮಾಡ್ತೀರಾ ಅಂತಂದರೆ ಮತ್ತೆ ಅದನ್ನು ಡ್ರಾ ಕೂಡ ಮಾಡೋದು ಏನಕ್ಕೆ ಹೇಳಿದ್ದಾರೆ ಅಂತಲೇ ಅರ್ಥ ಆಗಲಿಲ್ಲ ನನಗಂತೂ. ಬಟ್ ಅದೇ ಏನು ಮಾಡೋಕ್ಕಾಗಲ್ಲ, ರೂಲ್ಸ್ ಈಸ್ ರೂಲ್ಸ್ ಅಲ್ವಾ, ಸೊ ಫಾಲೋ ಮಾಡಲೇಬೇಕು. ಸ್ವಲ್ಪ ಕಷ್ಟ ಅನಿಸ್ಬೋದು ನಿಮಗೆ, ಬಟ್ ಐ ನೋ ಯು ಕ್ಯಾನ್ ಡೂ ಇಟ್ ಅಂತ. ಯಾವುದೇ ಮಾಡ್ಯೂಲ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅದ್ರ ಬೇಸಿಕ್ಸ್ ಗೊತ್ತಿರಬೇಕು. ಫಸ್ಟ್ ಲೆಟ್ಸ್ ಟಾಕ್ ಅಬೌಟ್ ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸ್. ಇದರಲ್ಲಿ ಫ್ರಂಟ್ ವ್ಯೂ, ಟಾಪ್ ವ್ಯೂ, ಸೈಡ್ ವ್ಯೂ ಅಂದರೆ ಏನು, ಕ್ವಾಡ್ರಂಟ್ಸ್ ಅಂದರೆ ಏನು, ಹೆಚ್ ಪಿ, ವಿ ಪಿ, ಇನ್ ಫ್ರಂಟ್ ಆಫ್ ಅಂದರೆ ಏನು, ಬಿಹೈಂಡ್ ಅಂದರೆ ಏನು, ಇವೆಲ್ಲ ಬೇಸಿಕ್ಸ್. ಕರೆಕ್ಟಾ? ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಂಟೈರ್ ಕ್ಯಾಡ್ಗೆ ಇವೆಲ್ಲ ಬೇಸಿಕ್ಸ್. ಒಂದು ಸಲ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಮಾಡ್ಯೂಲ್ಸ್ ಎಲ್ಲನೂ ಈಸಿ ಆಗ್ತಾ ಹೋಗುತ್ತೆ. ಇದೇ ಗೊತ್ತಿಲ್ಲ ಅಂತಂದರೆ ಸೀರಿಯಸ್ಲಿ ಹೇಳ್ತಿದ್ದೀನಿ, ಏನೂ ಅರ್ಥ ಆಗೋಲ್ಲ ಕ್ಯಾಡಲ್ಲಿ. ಸೊ ಹಾಗಾಗಿ ಫಸ್ಟ್ ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, ಅದರಲ್ಲಿ ನಾನು ಹೇಳಿದ ಕ್ವಾಡ್ರಾಂಟ್ಸ್, ಹೆಚ್ ಪಿ, ವಿ ಪಿ, ಇನ್ ಫ್ರಂಟ್ ಆಫ್, ಬಿಹೈಂಡ್ ಇವೆಲ್ಲ ಇದೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಪ್ರೊಜೆಕ್ಷನ್ ಆಫ್ ಲೈನ್ಸ್. ಸೊ ಇದರಲ್ಲಿ ಅಪ್ಯಾರೆಂಟ್ ಲೆಂತ್, ಅಪ್ಯಾರೆಂಟ್ ಇನ್ಕ್ಲಿನೇಷನ್ಸ್, ಇನ್ ಫ್ರಂಟ್ ಆಫ್, ಬಿಹೈಂಡ್, ಟ್ರೂ ಲೆಂತ್, ಟ್ರೂ ಇನ್ಕ್ಲಿನೇಷನ್ಸ್, ಈ ಥರ ವರ್ಡ್ಸ್ಗಳು ರಿಪೀಟ್ ಆಗ್ತಿರುತ್ತೆ. ಸೊ ಮೇಕ್ ಶ್ಯೂರ್ ನೀವು ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಆ್ಯಂಡ್ ಪರ್ಸ್ನಲಿ ನನಗೆ ಪ್ರೊಜೆಕ್ಷನ್ ಆಫ್ ಲೈನ್ಸ್ ಸ್ವಲ್ಪ ಈಸಿ ಅಂತ ಅನಿಸ್ತಿತ್ತು. ಇವಾಗ ಒಂದು ಎಕ್ಸಾಂಪಲ್ ನೋಡಿ, ನಾವು ಡಿಸ್ಕಸ್ ಮಾಡಿದ ಎಲ್ಲ ಬೇಸಿಕ್ಸ್ ಅದರಲ್ಲಿದೆ. ಅದ್ರ ಜೊತೆ ಆಲ್ಫಾ ಬೀಟಾ ಆ್ಯಂಗಲ್ಸ್ ಕೂಡ ಇದೆ, ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಸೊ ಆಲ್ಫಾ ಅಂದರೆ ಏನು, ಬೀಟಾ ಅಂದರೆ ಏನು, ಇವನ್ನ ತಿಳ್ಕೊಳ್ಳಿ. ಅದಾದಮೇಲೆ ಕ್ವಶನ್ಸ್ನ ಸಾಲ್ವ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಪ್ರೊಜೆಕ್ಷನ್ ಆಫ್ ಪ್ಲೇನ್ಸ್. ಸೊ ಇದರಲ್ಲಿ ಜಾಸ್ತಿ ಏನು ರಿಪೀಟ್ ಆಗುತ್ತಪ್ಪ ಅಂತಂದರೆ ಲೈಸ್ ವಿತ್ ಒನ್ ಆಫ್ ಇಟ್ಸ್ ಎಡ್ಜಸ್, ಲೈಸ್ ಆನ್ ಒನ್ ಆಫ್ ಇಟ್ಸ್ ಸೈಡ್ಸ್, ರೆಸ್ಟ್ ಆನ್ ಒನ್ ಆಫ್ ಇಟ್ಸ್ ಕಾರ್ನರ್, ಇನ್ಕ್ಲೈನ್ಡ್ ಅಟ್ 30 ಡಿಗ್ರಿ ವಿತ್ ಹೆಚ್ ಪಿ, ಮೇಕ್ಸ್ 45 ಡಿಗ್ರಿ ಟು ವಿ ಪಿ, ಈ ಥರ ವರ್ಡ್ಸ್ ಬರುತ್ತೆ. ಸೊ ಇಲ್ಲಿ ಡಿಫ್ರೆನ್ಸ್ ಇರುತ್ತೆ. ಇನ್ಕ್ಲೈನ್ಡ್ ವಿತ್ ಹೆಚ್ ಪಿ ಅಂತಂದರೆ ಬೇರೆ, ಇನ್ಕ್ಲೈನ್ಡ್ ಟು ಹೆಚ್ ಪಿ ಅಂತಂದರೆ ಬೇರೆ, ಇನ್ಕ್ಲೈನ್ಡ್ ವಿತ್ ವಿ ಪಿ ಅಂತಂದರೆ ಬೇರೆ, ಇನ್ಕ್ಲೈನ್ಡ್ ಟು ವಿ ಪಿ ಅಂತಂದರೆ ಬೇರೆ. ಸೊ ಈ ಥರ ಸ್ಮಾಲ್ ಚೇಂಜಸ್ ಇರುತ್ತೆ. ಇದರಿಂದ ಕಂಪ್ಲೀಟ್ ಆನ್ಸರೇ ಚೇಂಜ್ ಆಗೋಗುತ್ತೆ. ಸೊ ಡ್ರಾ ಮಾಡೋಕ್ಕೂ ಮುಂಚೆ 2 ಟೈಮ್ಸ್ ನೋಡಿ ಕ್ವಶನಲ್ಲಿ ಏನು ಕೇಳಿದ್ದಾರೆ, ವಿತ್ ಅಂತ ಇದೆಯಾ, ಟು ಅಂತ ಇದೆಯಾ ಅಂತ ಅಂದ್ಬಿಟ್ಟು ಅದಾದಮೇಲೆ ಕ್ವಶನ್ನ ಸಾಲ್ವ್ ಮಾಡಿ. ನೋಡಿ ಇವಾಗ ಈ ಎಕ್ಸಾಂಪಲಲ್ಲಿ 60 ಡಿಗ್ರಿ ಟು ಹೆಚ್ ಪಿ ಅಂತ ಇದೆ, ಕರೆಕ್ಟಾ? ಅದೇ 60 ಡಿಗ್ರಿ ಟು ಹೆಚ್ ಪಿ ಜಾಗದಲ್ಲಿ 60 ಡಿಗ್ರಿ ವಿತ್ ಹೆಚ್ ಪಿ ಅಂತ ಇದ್ದಿದ್ರೆ ಕಂಪ್ಲೀಟ್ ಆನ್ಸರೇ ಚೇಂಜ್ ಆಗ್ತಿತ್ತು. ಸೊ ಹುಷಾರಾಗಿರಿ ಈ ಮಾಡ್ಯೂಲ್ ಮಾಡುವಾಗ. ಇದು ಬೇಸಿಕ್ಸ್ ಒಂದು ಅರ್ಥ ಮಾಡ್ಕೊಂಡ್ರೆ ಸಾಕು. ವಿತ್ ಮತ್ತು ಟು ಕರೆಕ್ಟ್ ಇವೆರಡು ಡಿಫ್ರೆನ್ಸ್ ನೋಡ್ಕೊಂಡು ನೀವು ಸಾಲ್ವ್ ಮಾಡಿದ್ರೆ ಸಾಕು, ಈ ಮಾಡ್ಯೂಲ್ ಕೂಡ ಈಸಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಪ್ರೊಜೆಕ್ಷನ್ ಆಫ್ ಸಾಲಿಡ್ಸ್. ಇದನ್ನು ನಮಗೆ ಪ್ಯೂರ್ ಕಂಪ್ಯೂಟರಲ್ಲೇ ಮಾಡಿಸಿದ್ದು, ನಾವು ಡ್ರಾನೇ ಮಾಡಿಲ್ಲ. 1, 2, 3 ಕ್ವಶನ್ಸ್ ಮಾತ್ರ ಸ್ಟಾರ್ಟಿಂಗ್ ಅದು ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ನಮ್ಮ ಕೈಲಿ ಡ್ರಾ ಮಾಡಿಸಿದಷ್ಟೇ. ಅದಾದಮೇಲೆ ಫುಲ್ ನಾವು ಕಂಪ್ಯೂಟರಲ್ಲೇ ಮಾಡಿದ್ದು ಇದನ್ನು. ಇದರಲ್ಲಿ ಮೇಯ್ನ್ ಅಂತಂದರೆ ಕಮಾಂಡ್ಸ್ ಗೊತ್ತಿರಬೇಕು. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ. ಲೈಕ್ ಲೈನ್ ಹೇಗೆ ಡ್ರಾ ಮಾಡಬೇಕು, ಸರ್ಕಲ್ ಹೇಗೆ ಡ್ರಾ ಮಾಡಬೇಕು, ಲೈನ್ನ ಟ್ರಿಮ್ ಮಾಡೋದು ಹೇಗೆ, ಎಕ್ಸ್ಟೆಂಡ್ ಮಾಡೋದು ಹೇಗೆ, ರೇಡಿಯಸ್ ಡ್ರಾ ಮಾಡೋದು ಹೇಗೆ, ಆ್ಯಂಗಲ್ ಇನ್ಕ್ಲೈನ್ ಮಾಡೋದು ಹೇಗೆ, ಈ ಥರ ಬೇಸಿಕ್ಸ್ ಕಲ್ತ್ಕೊಂಡ್ರೆ ಸಾಕು. ಹೋಗ್ತಾ ಅದು ಅಭ್ಯಾಸ ಆಗೋಗುತ್ತೆ, ಅದೊಂಥರ ಬಯಟ್ ಆದಂಗೆ ಆಗುತ್ತೆ ಕಮೆಂಟ್ಸ್ ಎಲ್ಲ. ಸೊ ಇನ್ನೂ ಜಾಸ್ತಿ ಕಮೆಂಟ್ಸ್ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಈ ಎಕ್ಸಾಂಪಲ್ ನೋಡಿ, ಒಂದು ಸ್ಕ್ವೇರ್ ಪಿರಮಿಡ್ನ ಯೂಸ್ ಮಾಡಿ ಡ್ರಾ ಮಾಡಿರೋದು. ಸೊ ಮೇಯ್ನ್ ಅಂತಂದರೆ ಈ ಮಾಡ್ಯೂಲ್ ಜಾಸ್ತಿ ಪ್ರಾಕ್ಟೀಸ್ ಕೇಳುತ್ತೆ, ಯಾಕೆಂದರೆ ಸಿಸ್ಟಮಲ್ಲಿ ಮಾಡ್ತಿದ್ದೀವಿ ಅಲ್ವಾ. ಸೊ 2 to 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ಕ್ವಶನ್ಸ್ನ.
ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಮತ್ತು ಸಾಲಿಡ್ ಮಾಡಲಿಂಗು. ಸೊ ಇದು ಅಷ್ಟೇ ಫುಲ್ ಕಂಪ್ಯೂಟರಲ್ಲೇ ಮಾಡಿಸಿದ್ದು ನಮಗೆ. ಎಗೇನ್ ಸೇಮ್ ಥಿಂಗ್, ಕಮ್ಯಾಂಡ್ಸ್ ಗೊತ್ತಿರಬೇಕು ನಮಗೆ. ಲೈಕ್ ಎಕ್ಸ್ಟ್ರೂಡ್ ಹೇಗೆ ಮಾಡಬೇಕು, ಆಫ್ಸೆಟ್ ಹೇಗೆ ಮಾಡಬೇಕು, ಫಿಲೆಟ್ ಅಂದರೆ ಏನು, ಮಿರರ್ ಎಂಟಿಟೀಸ್ ಅಂದರೆ ಏನು, ಸ್ಪ್ಲಿಟ್ ಎಂಟಿಟೀಸ್ ಹೇಗೆ ವರ್ಕ್ ಆಗುತ್ತೆ, ಇವೆಲ್ಲ ಗೊತ್ತಿರಬೇಕು. ಸೊ ಇದೂ ಅಷ್ಟೇ, ಎರಡೂ ತುಂಬ ಈಸಿ ಮಾಡ್ಯೂಲ್ಸ್, ಯಾಕೆಂದರೆ ನಾವು ಫುಲ್ ಕಂಪ್ಯೂಟರಲ್ಲೇ ಮಾಡಿದ್ದು. ಇದು ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಎಕ್ಸಾಂಪಲ್ ನೀವು ನೋಡ್ಬೋದು. ನೋಡೋಕ್ಕೆ ಕಷ್ಟ ಅನಿಸುತ್ತೆ, 1-2-3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗೋಗುತ್ತೆ. ಆ್ಯಂಡ್ ಇದು ಸಾಲಿಡ್ ಮಾಡಲಿಂಗ್ ಎಕ್ಸಾಂಪಲು. ನೋಡಿ, ಆವಾಗಲೇ ಹೇಳಿದ ಫ್ರಂಟ್ ವ್ಯೂ ಮತ್ತು ಸೈಡ್ ವ್ಯೂ ಇಲ್ಲೂ ಕೂಡ ರಿಪೀಟ್ ಆಗುತ್ತೆ. ಆ್ಯಂಡ್ ಇದು 2 ಮಾಡ್ಯೂಲ್ಸು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೂಡ ಕಲಿಯುವಾಗ. ಆ್ಯಂಡ್ ಇನ್ನು ಯೂಟ್ಯೂಬ್ ಚಾನಲ್ಸ್ ಬಗ್ಗೆ ಹೇಳೋದಾದರೆ, ನಾನು ಪರ್ಸ್ನಲಿ ಫಾಲೋ ಮಾಡಿದ್ದಂದರೆ ಟಿಕ್ಲೆಸ್ ಅಕಾಡೆಮಿ ಅಂತ. ಸೊ ಇವ್ರ ವೀಡಿಯೋಸ್ ಎಲ್ಲ ಹಿಂದಿಯಲ್ಲಿರುತ್ತೆ. ಇನ್ ಕೇಸ್ ನಿಮ್ಗೆ ಹಿಂದಿ ಅರ್ಥ ಆಗೋಂಗಿದ್ರೆ ನೀವು ಇವ್ರ ವೀಡಿಯೋಸ್ನ ಫಾಲೋ ಮಾಡಿ. ಅಂದರೆ ನಾನು ಸೀರಿಯಸ್ಲಿ ಹೇಳ್ತಿದ್ದೀನಿ, ನಾನು CAD ಪಾಸ್ ಆಗಿದ್ದೀನಿ ಅಂತಂದರೆ ಅದಕ್ಕೆ ಇವರೇ ಕಾರಣ. ಸೊ ತುಂಬ ಹೆಲ್ಪ್ ಆಯಿತು ಇವ್ರ ವೀಡಿಯೋಸ್ ನನಗೆ. ಅದು ಬಿಟ್ಟು ಕನ್ನಡದಲ್ಲೂ ಕೂಡ ಮಾಡಿದ್ದಾರೆ. ಅಂದರೆ ಇಂಜಿನಿಯರಿಂಗ್ ವಿಜುವಲೈಸೇಷನ್ ಅಂತ ಒಂದು ಚಾನಲ್ ಇದೆ. ಅದು ಬಿಟ್ಟು ಡಾಕ್ಟರ್ ವಿಜೇತಾ ವರ್ಧನ್ ಸರ್ ಅಂತ ಒಬ್ಬರು ಇದ್ದಾರೆ, ನೀವು ಅವ್ರ ಚಾನಲ್ನ ಚೆಕ್ ಮಾಡ್ಬೋದು. ಆ್ಯಂಡ್ ಶ್ರೀನಿವಾಸ್ ಸರ್ ಅಂತ, ಸೊ ಶ್ರೀನಿವಾಸ್ ಎ ಅಂತ ಅವ್ರ ಚಾನಲ್ ನೇಮು. ಸೊ ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು. ಸೊ ನೀವು ಅದನ್ನು ಕೂಡ ಫಾಲೋ ಮಾಡ್ಬೋದು ಆಬ್ವಿಯಸ್ಲಿ. ನನಗೂ ಸ್ಟಾರ್ಟಿಂಗ್ ತುಂಬಾ ಕಷ್ಟ ಆಗ್ತಿತ್ತು ಈ ಸಬ್ಜೆಕ್ಟು, ಬಟ್ ಡೋಂಟ್ ವರಿ ಗೈಸ್, ಪ್ರಾಕ್ಟೀಸ್ ಮಾಡ್ತಾ ಈಸಿ ಆಗುತ್ತೆ. ಸೊ ಆಲ್ ದ ಬೆಸ್ಟ್, ಚೆನ್ನಾಗಿ ಪ್ರಿಪೇರ್ ಆಗಿ. ನಂತರ ಈ ಸಬ್ಜೆಕ್ಟ್ನ ಹೇಟ್ ಮಾಡೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.